ಕ್ರಾಂತಿ ನ್ಯೂಸ್ ಕನ್ನಡ, ಪ್ರಗತಿಪರ ಸಮಾಜಕ್ಕಾಗಿ. ಇದು ನಿಮ್ಮ ಸ್ಥಳೀಯ ಸುದ್ದಿಗಳ ನಂಬರ್ 1 ಸುದ್ದಿ ಮಾಧ್ಯಮ. ಕ್ರಾಂತಿ ನ್ಯೂಸ್ಗೆ ಸ್ವಾಗತ. ಇಂದು ಸರ್ಕಾರಿ ಶಾಲೆ ಮಕ್ಕಳು ಒಂದು ದಿನ ಪ್ರವಾಸ ಹಮ್ಮಿಕೊಂಡಿದ್ದಾರೆ. ಅಪ್ಪಿಕೊಂಡೇನಹಳ್ಳಿ, ಬಟವಾರಹಳ್ಳಿ ಹಾಗೂ ಕೌತನಹಳ್ಳಿ ಶಾಲೆ ಮಕ್ಕಳು ಪ್ರವಾಸ ಹೋಗಿ ಬರಲಿದ್ದಾರೆ. ಅವರಿಗೆ ಒಂದು ದಿನ ಸಂಪೂರ್ಣ ಊಟದ ವ್ಯವಸ್ಥೆ ಧ್ರುವ ಚಾರಿಟೇಬಲ್ ಟ್ರಸ್ಟ್ ಮತ್ತು ಲವಕುಶ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ವತಿಯಿಂದ ವ್ಯವಸ್ಥೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಶಾಲೆಯ ಸಿಬ್ಬಂದಿ ಧ್ರುವ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರು ನಾಗರಾಜ್ ಅವರಿಗೆ ಮತ್ತು ಲವಕುಶ ಜನ್ಮಭೂಮಿ ಟ್ರಸ್ಟ್ ಅಧ್ಯಕ್ಷರು ಚಂದ್ರಶೇಖರ್ ಅವರಿಗೆ ಅನಂತ ಧನ್ಯವಾದಗಳು ತಿಳಿಸಿದ್ದಾರೆ. ಮತ್ತು ಟ್ರಸ್ಟ್ ಸದಸ್ಯರು ಕೂತಂಡಹಳ್ಳಿ ಹರೀಶ್, ಶ್ರೀರಾಮ ಹಾಗೂ ಅಪ್ಪಿಕೊಂಡೇನಹಳ್ಳಿ ವೇಣು, ಏತುರಹಳ್ಳಿ ಪ್ರಶಾಂತ್ ಉಪಸ್ಥಿತರಿದ್ದರು. ವರದಿ ಮುರಳಿ ಜೆ. ಇದು ಕ್ರಾಂತಿ ನ್ಯೂಸ್ ಕನ್ನಡ, ಪ್ರಗತಿಪರ ಸಮಾಜಕ್ಕಾಗಿ ನಮ್ಮದೊಂದು ನಿರಂತರ ಕ್ರಾಂತಿ. ಏನಿವತ್ತು ಮುಳಬಾಲ್ ತಾಲೂಕು ಅಮರಾವತಿನಲ್ಲಿ ಪಂಚಾಯಿತಿ ಅಪ್ಪಿಕೊಂಡೇನಹಳ್ಳಿ ಗ್ರಾಮ ಸರ್ಕಾರಿ ಶಾಲೆಯಿಂದ ನಾಳೆ ಒಂದು ದಿವಸ ಪ್ರವಾಸ ಹೋಗುತ್ತಿರುವುದರಿಂದ ಇಲ್ಲಿ ಎಲ್ಲ ಬಡ ಮಕ್ಕಳಿರೋದ್ರಿಂದ ನಮ್ಮ ಮೇಡಮ್ ಅವರು ಧ್ರುವ ಚಾರಿಟೇಬಲ್ ಟ್ರಸ್ಟು ಮತ್ತು ಲವಕುಶ ಟ್ರಸ್ಟ್ಗೆ ರಿಕ್ವೆಸ್ಟ್ ಮಾಡಿಕೊಂಡ್ರು. ಏನಂದರೆ ಸ್ವಲ್ಪ ಆಹಾರ ಸಾಮಗ್ರಿಗಳನ್ನ ಆದರೆ ಪ್ರೊವೈಡ್ ಮಾಡಿ ಅಂತ. ಇವತ್ತು ಧ್ರುವ ಚಾರಿಟೇಬಲ್ ಟ್ರಸ್ಟು ಮತ್ತು ಲವಕುಶ ಟ್ರಸ್ಟಿಂದ ನಮ್ಮ ಶಾಲೆಗೆ ಆಹಾರ ಸಾಮಗ್ರಿಗಳನ್ನು ಕೊಟ್ಟಿರ್ತಾರೆ. ಅವರಿಗೆ ತುಂಬ ಧನ್ಯವಾದಗಳು. ಇದೇ ಥರ ಎಲ್ಲ ಸ್ಕೂಲ್ಗೂ ನೀವು ಸಹಾಯ ಮಾಡಿಕೊಂಡು ಶಾಲಾ ಮಕ್ಕಳಿಗೆ ಉತ್ಸಾಹ ನೀಡ್ತಾ ಇದ್ದರೆ ಇನ್ನು ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡುತ್ತಾರೆ. ಅದರಿಂದ ಸರ್ಕಾರಿ ಶಾಲೆಗೂ ಮಕ್ಕಳು ಬರುತ್ತಾರೆ. ನಾವು ತುಂಬ ಯೂಟ್ಯೂಬಲ್ಲಿ ಫಾಲೋ ಮಾಡ್ತಾ ಇದ್ದೀವಿ. ಧ್ರುವ ಚಾರಿಟೇಬಲ್ ಟ್ರಸ್ಟ್ ಏನೇನು ಕೆಲಸ ಮಾಡ್ತಾಯಿದೆ ಅಂತ ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಲವಕುಶ ಅವರು, ಧ್ರುವ ಚಾರಿಟೇಬಲ್ ಟ್ರಸ್ಟ್ ಅವರು. ಇದೇ ಥರ ಮುಂದುವರಿಸಿ ಜನಗಳಿಗೆ ಸಹಾಯ ಮಾಡಬೇಕು ಅಂತ ತಮ್ಮಲ್ಲಿ ಕೋರ್ಕೊಳ್ಳುತ್ತೇನೆ. ಟ್ರಸ್ಟ್ ಅಧ್ಯಕ್ಷರಂತ ನಾಗರಾಜನ್ ಅವರಿಗೆ ಮತ್ತು ಲವಕುಶ ಜನ್ಮಭೂಮಿ ಟ್ರಸ್ಟ್ ಅಧ್ಯಕ್ಷರಂತ ಚಂದ್ರಣ್ಣ ಅವರಿಗೆ ನಮಸ್ಕರಿಸುತ್ತಾ, ಏನೇ ಒಂದು ತಿಮರಾತ್ನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಬರುವಂತಹ ಅಪ್ಪಿಕೊಂಡೇನಹಳ್ಳಿ ಮತ್ತು ಬಟವಾರಹಳ್ಳಿ, ಕೌತನಹಳ್ಳಿ ಶಾಲಾ ಮಕ್ಕಳಿಗೆ ಒಂದು ದಿನದ ಒಂದು ಉಚಿತ ಮಕ್ಕಳಿಗೆ ಪ್ರವಾಸ ಹೋಗುವಾಗ ನಮ್ಮ ಟ್ರಸ್ಟ್ಗೆ ಇವರು ಒಂದಿನ ಊಟದ ವ್ಯವಸ್ಥೆ ಬೇಕು ಅಂತ ಕೇಳಿದಾಗ ನಮ್ಮ ಅಧ್ಯಕ್ಷರು ಇಬ್ಬರು ಒಪ್ಕೊಂಡು ಇವತ್ತು ಸುಮಾರು ಮಕ್ಕಳು ವಿದ್ಯಾಭ್ಯಾಸದ ಜೊತೆಗೆ ಮತ್ತು ಟ್ರಿಪ್ ಹೋಗಿ ಅವ್ರಿಗೆ ಆಹಾರದ ಸಾಮಗ್ರಿಯನ್ನು ನಾವು ವಿತರಣೆ ಮಾಡ್ತಾ ಇದ್ದೀವಿ. ನಮ್ಮ ಟ್ರಸ್ಟು ಶೈಕ್ಷಣಿಕವಾಗಿ ಮತ್ತು ಆರೋಗ್ಯ, ಸಮಾಜದಲ್ಲಿ ಬಡವರಿಗೆ, ದೀನದಲಿತರಿಗೆ ಎಲ್ರಿಗೂ ಒಂದಲ್ಲ ಒಂದು ಸಹಾಯ ಮಾಡುತ್ತಾ ಇವಾಗ ಪ್ರವಾಸ ಹೋಗುವಂತಹ ಮಕ್ಕಳಿಗೆ ಈ ಒಂದು ಚಿಕ್ಕದಾದ ಊಟದ ಒಂದಿನ 3 ಹೊತ್ತು ಊಟಕ್ಕೆ ಕೊಡುವಂತಹ ಸಾಮಗ್ರಿಗಳನ್ನ ಇವತ್ತು ನಮ್ಮ ಈ ಸರ್ಕಾರಿ ಕನ್ನಡ 3 ಶಾಲೆಗಳಿಗೆ ನಾವು ನೀಡ್ತಾ ಇದ್ದೀವಿ. ಇದನ್ನು ಈ ನಮ್ಮ ತಾಲೂಕಲ್ಲಿ ಇವತ್ತು ಫಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದು ಮಕ್ಕಳಿಗೆ ಪ್ರವಾಸ ಕೊಡುವಾಗ ಇನ್ನು ಮುಂದಿನ ದಿನಗಳಲ್ಲಿ ನಾವು ಸರ್ಕಾರಿ ಶಾಲಾ ಮಕ್ಕಳಿಗೆ ನಮ್ಮ ತಾಲೂಕಲ್ಲಿ, ನಮ್ಮ ಜಿಲ್ಲೆಯಲ್ಲಿ ನಮ್ಮ ಟ್ರಸ್ಟ್ ಒಂದು ಕಡೆಯಿಂದ ಏನು ಬೇಕಾದರೂ ನಾವು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾ ನಮ್ಮ ಅಧ್ಯಕ್ಷರಾದಂಥ ನಾಗರಾಜನ್ ಅವ್ರಿಗೆ, ಅವ್ರಿಗೂ ಇನ್ನು ಚಂದ್ರಣ್ಣ ಅವ್ರಿಗೆ, ಶಿವಶಂಕರ್ ರೆಡ್ಡಿ ಅವ್ರಿಗೆ ಎಲ್ರಿಗೂ ಭಗವಂತ ಇನ್ನೂ ಹೆಚ್ಚು ಆಯುಷ್ ನೀಡಲಿ ಅಂತ ಹೇಳುತ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ.